ಹಾಯ್ ಎಲ್ರಿಗೂ ನಮಸ್ಕಾರ. ಕಲಾತರಂಗಕ್ಕೆ ಎಲ್ರಿಗೂ ಕೂಡ ಆಧಾರದ ಸ್ವಾಗತ. ಇದು ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್, ಎಲ್ರಿಗೂ ಗೊತ್ತಲ್ವ. ಇದು 1942ರಲ್ಲಿ ನಮ್ಮ ಸಂಸಾರ ಅನ್ನೋ ಒಂದು ಸಿನಿಮಾಕ್ಕಾಗಿ ತೆಗೆದ ಫೋಟೋ. ಅವತ್ತು ಹೇಗಿದ್ದರೆ ಅವರಿಗೆ ಆವಾಗ ಬರೀ 42 ವಯಸ್ಸು. ಆದರೆ ಆ 42 ವಯಸ್ಸು ಸಹ ಅವರಿಗೆ ಕಾಣ್ತಾ ಇರಲಿಲ್ಲ. ಅವರು ಎಷ್ಟು ಸಿಂಪಲಾಗಿ ಇರ್ತಾಯಿದ್ರಂದರೆ, ಅವರು ರಾತ್ರಿ ಈ ಜನಗಳು ಜಾಸ್ತಿ ಸೇರೋದು ಬೇಡ ಅಂತ ಮಫ್ಲರ್ ಸುತ್ತಕೊಂಡು ಸದಾಶಿವ ನಗರದಲ್ಲಿ ಅವರ ಮನೆ ಇದೆ ಅಲ್ವ, ಆ ಭಾಗದಲ್ಲೇ ಅವರು ವಾಕಿಂಗ್ ಹೋಗ್ತಾಯಿದ್ರಂತೆ. ಆ ಸಮಯದಲ್ಲಿ ಅವರಿಗೆ ಹಳೆ ಮನೆಯಲ್ಲಿದ್ದರು. ಅವರಿಗೆ ಹೊಸ ಮನೆ ಕೂಡ ಕಟ್ತಾಯಿದ್ರು. ಆಗ ಅವರ ಜೊತೆಗಿರುವ ಚೆನ್ನ ಅಂತ ಕೆಲಸದವರ ಜೊತೆ ಅವರು ವಾಕಿಂಗ್ ಹೋಗ್ತಾಯಿದ್ರಂತೆ ಸದಾಶಿವನಗರದಲ್ಲಿ. ಹಾಗೆ ಹೋಗ್ತಾ ಅವರು ಹೊಸ ಮನೆ ಕಟ್ಟುವಲ್ಲಿ ಹೋದಾಗ ಅಲ್ಲಿಗೆ ಈ ಕೂಲಿಯವರೆಲ್ಲ ಸಣ್ಣ ಗುಡಿಸಲು ಕಟ್ಟಿರ್ತಾರಲ್ವ, ಅದೇ ಸೈಟ್ ಒಳಗಡೆ ಅಲ್ಲಿ ಅಡುಗೆ ಮಾಡ್ತಾಯಿದ್ರಂತೆ. ಕೋಳಿ ಸಾರೇನೋ. ನಮ್ಮ ಡಾಕ್ಟರ್ ರಾಜ್ಕುಮಾರಿಗೆ ತಡೀಲಿಕ್ಕಾಗಿಲ್ಲಂತೆ. ಚೆನ್ನ ಅವ್ರ ಹತ್ರ ಕೇಳ್ತಾರೆ, ಏನು ಸ್ಮೆಲ್ ಬರ್ತಾಯಿದೆ ಅಲ್ವಾ, ಕೋಳಿ ಸಾರು, ನಮಗೆ ಸ್ವಲ್ಪ ಊಟ ಹಾಕ್ತಾರೇನೋ ಅಂತ ಅವರು ಕೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್. ಆದರೆ ಚೆನ್ನ ಅದನ್ನು ತಮಾಷೆಗೆ ಅಂತ ತಿಳ್ಕೊಳ್ತಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅದು ಸೀರಿಯಸ್ ಆಗಿ ಹೇಳಿರೋದು. ಇಲ್ಲ, ಅವರನ್ನು ಕೇಳು, ಊಟ ಹಾಕ್ತಾರೆ ಕೇಳು ಅಂತ ಹೇಳಿದಾಗ ಚೆನ್ನ ಅವರು ಹೋಗಿ ಇವರ ಸೈಟಲ್ಲಿ ಕೆಲಸ ಮಾಡುವವರ ಆ ಗುಡಿಸಲಿಗೆ ಹೋಗಿ ಸ್ವಲ್ಪ ಈ ಥರ ಊಟ ಬೇಕಾಗಿತ್ತು, ಹಾಕ್ತೀರಾ ಅಂತ ಕೇಳಿದ್ದಾರೆ. ಅಯ್ಯೋ, ಅವರಿಗೆ ಭಯ ಆಗಿಬಿಟ್ಟಿದೆ. ನಾವೇನು ಬಡವರು, ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡವರು ಊಟ ಮಾಡ್ತಾರಲ್ಲ, ಹೇಗೆ ಸಾಧ್ಯ ಇಲ್ಲ ಅಂತ ಏನು ಹೇಳಲಿಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತೆ, ಒಂದು ಸಮಯದಲ್ಲಿ ನಾವು ನಿಮ್ಮಾಗೆ ಇದ್ದವರು, ನಿಮ್ಮಾಗೆ ಬೆಳೆದವರು, ನಿಮ್ಮಾಗೆ ಕಷ್ಟಪಟ್ಟವರು, ಒಂದೊಂದು ಕಾಸಿಗೂ ಕೂಡ ನಾನು ಊಟ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವರು ಆರಾಮವಾಗಿ ನೆಲದ ಮೇಲೆ, ಅವರ ಗುಡಿಸಲಿನೊಳಗಡೆ ನೆಲದಲ್ಲಿ ಕೂತು ಕೋಳಿ ಸಾರು ಮತ್ತು ಊಟ ಮಾಡಿದ್ರಂತೆ. ನೋಡಿ, ಇಂತಹ ಒಂದು ಸಿಂಪಲ್ ಮನುಷ್ಯ ಅಲ್ವಾ ಇವರು. ನಮ್ಮ ಕರ್ನಾಟಕದ ಆಸ್ತಿ ಅಲ್ಲದೆ ಇನ್ನೇನು ಅಂತ ಹೇಳ್ಬೋದು. ಈಗ ನೋಡಿ, ಏನು ಗೊತ್ತಿಲ್ಲದ ಚೇತನ ಅಂತವರು ಗುಳ್ಳೆ ನರಿಗಳು ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ದೊಡ್ಡವರ ಬಗ್ಗೆ ಏನು ಮಾತಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲಲ್ವ. ಇಂಥ ಕಲಾವಿದರನ್ನು, ಇಂಥ ಒಂದು ಸಾಧಾರಣವಾಗಿ ಬದುಕಿದ ಸಾಧಕನನ್ನು ಮತ್ತೆ ಕರ್ಕೊಂಡು ಬನ್ನಿ, ಖಂಡಿತವಾಗಿ ಸಾಧ್ಯ ಇಲ್ಲ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್, ಅನಂತ್ನಾಗ್, ಶಂಕರ್ನಾಗ್ ಇವರು ಮಾತ್ರ ಅಲ್ಲ, ನಮ್ಮ ಹಲವಾರು ಕವಿಗಳು ಎಷ್ಟೊಂದು ಹೆಸರು ಮಾಡಿ ಹೋಗಿದ್ದಾರೆ, ಎಷ್ಟೊಂದು ಸಾಧನೆ ಮಾಡಿ ಹೋಗಿದ್ದಾರೆ. ಯಾಕೆ ಇವಾಗಿನ ಕವಿಗಳ ಹೆಸರು ಎಲ್ಲೂ ಬರ್ತಾ ಇಲ್ಲ ಹೇಳಿ? ಯಾಕಂದರೆ ಸಾಧನೆ ಬಹಳ ಕಮ್ಮಿ ಇದೆ. ಹಾಗಾಗಿ ಅವರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ಲ. ಈ ಅವತ್ತಿಂದ ಇವತ್ತಿನವರೆಗೆ ನಾವು ಹಳೆ ಬುಕ್ ಓದ್ತಾ ಇದ್ದೇವೆ, ಹಳೆ ಹಾಡುಗಳು ಕೇಳ್ತಾ ಇದ್ದೇವೆ, ಹಳೆ ಸಿನಿಮಾಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ಅಲ್ಲಿ ಏನೋ ಒಂದು ವಿಶೇಷತೆ ಇತ್ತು. ಅದಕ್ಕಾಗಿ ನಮ್ಮ ಕರ್ನಾಟಕದ ಒಂದು ಏನು ಹೇಳಿ, ಈ ಮಣ್ಣಿನ ಹೆಸರು ಹೇಳಲಿಕ್ಕೆ ಹುಟ್ಟಿದಂತಹ ಧೀಮಂತರು ಇವರು. ಹಾಗಾಗಿ ಎಷ್ಟು ಸಾಧಾರಣವಾಗಿ ಇವರು ಬದುಕ್ತಾ ಇದ್ರು ಹೇಳಿ. ಒಬ್ಬ ತನ್ನ ಮನೆ ಕಟ್ಟೋ ಒಬ್ಬ ಕೂಲಿ ಕಾರ್ಮಿಕವರ ಮನೆಯ ಒಂದು ಗುಡಿಸಲಿನೊಳಗಡೆ ಕೂತು ಊಟ ಮಾಡಬೇಕಾದ ಅಗತ್ಯ ಅವರಿಗೆ ಖಂಡಿತ ಇರಲಿಲ್ಲ. ಅವರಿಗೆ ಇನ್ನೆಲ್ಲೋ ಹಳ್ಳಿ ಮನೆಯಿಂದ ತರಿಸಿದ್ರೂ ಒಳ್ಳೆಯ ಕೋಳಿ ಸಾರು ಬರ್ತಾಯಿತ್ತು, ಊಟ ಬರ್ತಾಯಿತ್ತು. ನೋಡಿ, ನಾವು ನಡೆದು ಬಂದ ಹೆಜ್ಜೆಯನ್ನು ಮರೀಲಿಲ್ಲ ಅಂದರೆ ಅದಕ್ಕೆ ದೊಡ್ಡ ಸಾಕ್ಷಿನೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಅವರು ಡೈಲಿ ಮಫ್ಲರ್ ಸುತ್ತಕೊಂಡು ಹೋಗಿದ್ದು, ಯಾಕಂದರೆ ಅವರಿಗೆ ವಾಕಿಂಗ್ ಮುಖ್ಯವಾಗಿ ಬೇಕಾಗಿತ್ತು. ಅವರು ಯೋಗ ಪಟ್ಟು ಹೋದ ಹಾಗೆ ವಾಕಿಂಗ್ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಜನಗಳು ಸೇರಿದರೆ ಮತ್ತು ಕಷ್ಟ ಅಲ್ವ ಅವರಿಗೆ ಹೋಗ್ಲಿಕ್ಕೆ. ಹಾಗಾಗಿ ಮಫ್ಲರ್ ಸುತ್ತಕೊಂಡು ಹೋಗಲೇಬೇಕಾಗಿತ್ತು. ಅವರು ಆ ಥರ ಹೋಗ್ತಾಯಿದ್ರು. ಅವರೆಲ್ಲರನ್ನು ಬೀದಿಯಲ್ಲಿ ಗಮನಿಸ್ತಾ ಇದ್ರಂತೆ ಹೋಗುವಾಗ ಒಬ್ಬೊಬ್ಬರು. ಯಾಕಂದರೆ ಅವರು ಪ್ರತಿಯೊಬ್ಬರನ್ನು ಗಮನಿಸಿದಾಗ ಅವರಿಗೆ ನಟನೆಯಲ್ಲಿ ಕೂಡ ಅದು ಬಹಳ ಒಂದು ಸಹಾಯ ಆಗುತ್ತೆ. ಈಗ ಯಾರೋ ಒಬ್ಬ ಗಾಡಿ ತಳ್ಳುವವರು ಅಂಥ ಪಾತ್ರ ಸಿಕ್ಕಿದಾಗ ಅದನ್ನು ನೋಡಿ ಅವರಿಗೆ ಕಲಿಯೋದಿದೆ. ಅಥವಾ ಇನ್ಯಾರೋ ಅಂಗಡಿಯಲ್ಲಿ ವ್ಯಾಪಾರ ಮಾಡುವವರು, ಅಥವಾ ಇನ್ಯಾವ ಒಬ್ಬ ಸಾಹುಕಾರ, ಇವರನ್ನೆಲ್ಲ ಗಮನಿಸ್ಕೊಂಡಾಗ ಅವರಿಗೆ ಸಿನಿಮಾದಲ್ಲಿ ಅಭಿನಯಿಸೋದೊಂದು ನ್ಯಾಚುರಲ್ ಆಗಿ ಅಭಿನಯಿಸ್ಲಿಕ್ಕೆ ಕೂಡ ಬಹಳ ಒಂದು ಉಪಯುಕ್ತ ಆಗುತ್ತೆ. ಹಾಗಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಈ ಭಾವಚಿತ್ರ ಅನ್ನೋದೇ ಬಹಳ ವಿಶೇಷ. 1942 ಅಂದರೆ ಸ್ವಾತಂತ್ರ್ಯ ಸಿಗೋ ಮೊದಲು ತೆಗೆದಂತಹ ಸಿನಿಮಾ ಅದು ನಮ್ಮ ಸಂಸಾರ. ಅಂಥ ಸಿನಿಮಾದಲ್ಲಿ ನಟಿಸುವಾಗ ತೆಗೆದ ಈ ಒಂದು ಫೋಟೋ ನೋಡಿ. ಇವರ ಹಳೆಯ ಭಾವಚಿತ್ರ ಎಲ್ಲ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಕೆಲವೊಮ್ಮೆ ಎಲ್ಲೋ ಒಂದು ಹುಡುಕಿದಾಗ ನಮಗೆ ಸಿಕ್ಕಿಬಿಡುತ್ತೆ, ಒಂದೋ ಎರಡೋ. ಮತ್ತು ಈ ಥರ ಚಿತ್ರಗಳಂದರೆ ಸಾಮಾನ್ಯ ಎಲ್ಲರ ಕೈಯಲ್ಲಿರುವಂತಹ ಚಿತ್ರಗಳು. ಹಾಗಾಗಿ ಅವರಿಗೆ ಕೂಡು ಕುಟುಂಬದಲ್ಲಿ ಬದುಕೋದು ಅಂದರೆ ಬಹಳ ಇಷ್ಟ. ಅವರು ತಮ್ಮ ಮಕ್ಕಳಂತೆಯೇ ಅವರು ತಮ್ಮನ ಮಕ್ಕಳನ್ನು
ಅವರ ಸಹೋದರಿಯ ಮಕ್ಕಳನ್ನೆಲ್ಲ ಪ್ರೀತಿಸ್ತಾಯಿದ್ರು. ಒಂದೇ ಮನೆಯಲ್ಲಿ ಒಂದಷ್ಟು ಜನ ಬದುಕಿ ಬಾಳಿದವರು. ಸೆಟ್ಟಲ್ಲಿ ಹೋದಾಗ ಪ್ರತಿಯೊಬ್ಬರ ಲೈಟ್ ಬಾಯಿಂದ ಹಿಡಿದು ಅಲ್ಲಿಗೆ ಸಣ್ಣ ಪುಟ್ಟ ಕೆಲಸ ಮಾಡುವವರ ಊಟದ ಬಗ್ಗೆ ಕೂಡ ಅವರು ಬಹಳ ವಿಚಾರಣೆ ಮಾಡ್ತಾಯಿದ್ರು. ಅದಕ್ಕೆ ನೋಡಿ, ಬರೇ ಸಿನಿಮಾದಲ್ಲಿ ನಟಿಸಿದ್ದಕ್ಕೋ ಹಾಡು ಹಾಡಿದ್ದಕ್ಕೋ ಇವರು ಇವತ್ತು ದೊಡ್ಡ ಒಂದು ಹೆಸರು ಮಾಡಿದಲ್ಲ. ಅವರ ಒಂದು ಸರಳ ವ್ಯಕ್ತಿತ್ವ ಅಲ್ವಾ, ಅವರ ಸಾಧನೆ ಜೊತೆ ಸರಳ ವ್ಯಕ್ತಿತ್ವ ಬಂದಾಗ ಅದು ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಅದು ಅವರು ನೆಲೆ ನಿಂತರು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದಿನ ಸಿನಿಮಾದಲ್ಲಿ ಅಭಿನಯಿಸುವಾಗ ನಾವೆಲ್ಲ ತುಂಬ ಚಿಕ್ಕ ಮಕ್ಕಳು. ಯಾಕಂದರೆ ನಮಗೆ ಅವರ ಸಿನಿಮಾದಲ್ಲಿ ಅವರು ಬಂದು ಹೋಗಿದ್ದು ಗೊತ್ತು. ಇವತ್ತು ಕೂಡ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅಂದಾಗ ಏನೋ ಒಂದು ರೀತಿಯ ಒಂದು ದೇವರಲ್ಲಿರುವ ಒಂದು ಭಕ್ತಿ ಭಾವ ಎಲ್ಲ ಮೂಡುತ್ತಲ್ವ. ಕಾರಣ ಅವರು ನಮಗೆ ಬಿಟ್ಟು ಹೋದ ಹಲವು ಸರಳ ವ್ಯಕ್ತಿತ್ವಗಳು, ಅದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಂಡು ಬರಬೇಕು. ಅವರಿಗೆ ಹೇಗೆ ಮೆರಿಬೋದಿತ್ತು, ಯಾವ ರೀತಿಯಲ್ಲಿ ಮೆರಿಬೋದಿತ್ತು, ಆದರೆ ಅದನ್ನು ಯಾವುದನ್ನು ಅವರು ಮಾಡಲಿಲ್ಲ. ಅವ್ರ ಮಕ್ಕಳಿಗೆ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಹೋದರು. ಇವತ್ತು ನಮ್ಮ ಶಿವರಾಜ್ಕುಮಾರ್ನ, ರಾಘವೇಂದ್ರ ರಾಜ್ಕುಮಾರ್ನ ನೋಡಿದಾಗಲೂ ನಮಗೆ ಅದೇ ಎದ್ದು ಕಾಣಿಸ್ತಾ ಇಲ್ವೋ, ಅದೇ ತಂದೆ ಸರಳ ವ್ಯಕ್ತಿತ್ವ ಎಲ್ಲವಿದೆ. ಶೂಟಿಂಗ್ ಸೆಟ್ಟಲ್ಲಿಯೂ ಪ್ರತಿಯೊಬ್ಬರಿಗೆ ಅವರಿಗೆ ಹೊಸ ನಾಯಕಿ ಬಂದಾಗ ಅವರಿಗೆ ಧೈರ್ಯವನ್ನು ಕೂಡ ತುಂಬ್ತಾ ಇದ್ರಂತೆ. ನಾನೇನು ನನ್ನ ಜೊತೆ ಅಭಿನಯಿಸೋದಕ್ಕೆ, ನಿಮ್ಮ ಜೊತೆ ಅಭಿನಯಿಸೋದಕ್ಕೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಆಗ ಆ ಒಂದು ಹೊಸ ನಾಯಕಿಯರ ಹತ್ರ ಧೈರ್ಯ ಬರ್ತಾಯಿತ್ತು. ನಮಗೆ ತುಂಬ 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 ಸರಳ ವ್ಯಕ್ತಿತ್ವ. ನಾವು ಒಂದು ಸಲ ಅಲ್ಲ 1000 ಸಲ ಹೇಳಿದ್ರೂ ಸಾಲದು. ಅವರು ಒಂದೊಂದು ಹಾಡಿನ ಒಂದೊಂದು ಶಬ್ದದ, ಕನ್ನಡ ಶಬ್ದದ ಒಂದು ವೈಖರಿಯನ್ನು ನೀವು ನೋಡಬೇಕು. ಅಲ್ಲಿ ಎಲ್ಲೂ ನೋಡಿ ಆ ಶಬ್ದಕ್ಕೆ ಅವರು ಯಾವ ರೀತಿಯಲ್ಲಿ ಒಂದು ನ್ಯಾಯ ಒದಗಿಸಿಕೊಡ್ತಾಯಿದ್ರಿಂದ ಎಲ್ಲೂ ಒಂದು ತಪ್ಪಕ್ಷರ ಅವರು ಹಾಡಲ್ಲಿ ಬಂದಿದ್ದೇ ಇಲ್ಲ. ಭಕ್ತಿಗೀತೆಗಳು, ಭಾವಗೀತೆಗಳು, ಅದರ ಏರಿಳಿತಗಳು, ರಾಗ ಲಯ ತಾಳ ಎಲ್ಲ ಬದ್ದಾಗಿರ್ತಾಯಿತ್ತು. ಓದಿದ್ದು ಬರೀ 4ನೇ ಕ್ಲಾಸು. ಯಾವ ಸಂಸ್ಕಾರವನ್ನು ಅವರು ಪ್ರತ್ಯೇಕವಾಗಿ ಯಾವ ಶಾಲೆಯಲ್ಲೂ ಕಲ್ತಿಲ್ಲ. ಅವರ ತಂದೆ ತಾಯಿಯಿಂದ ಬಂದ ಹಲವಾರು ಸಂಸ್ಕಾರಗಳು ಬಿಟ್ಟರೆ ಅವ್ರಿಗೆ ಇನ್ಯಾವ ಹೊಸದಾಗಿ ಶಾಲೆಯಲ್ಲಿ ಇವತ್ತು ನಾವು ಆ ಕ್ಲಾಸ್ ಈ ಕ್ಲಾಸೆಲ್ಲ ಆಗ್ತೀವಲ್ಲ ಮಕ್ಕಳನ್ನು ಕಲೀಲಿಕ್ಕೆ, ಅದು ಯಾವುದನ್ನು ಅವರು ಮಾಡಲಿಲ್ಲ. ಎಲ್ಲ ಅವರ ರಕ್ತಗತವಾಗಿ ಬಂದಂಥ ಸಂಸ್ಕಾರಗಳು. ಇವತ್ತು ಯಾವನೋ ಒಬ್ಬ ಕೂತು ಎಲ್ಲೋ ಒಬ್ಬ ಮಾತಾಡ್ತಾನೆ ಅಂದ ತಕ್ಷಣ ಇವರ ತೂಕ ಅಂತೂ ಕಡಿಮೆ ಆಗೋದಿಲ್ಲ. ತೂಕ ಕಡಿಮೆ ಇರೋರ ಬಗ್ಗೆ ಅವರು ಮಾತ್ರ ಇವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಅರ್ಹತೆ ಇಲ್ಲದವರು. ಹಾಗಾಗಿ ನಮ್ಮ ಒಂದು ಕನ್ನಡ ಆಸ್ತಿ ಅವರ ಬಗ್ಗೆ ಎಲ್ಲ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಾಂದರೆ ನಿಜವಾಗ್ಲೂ ನಿಮ್ಮ ಮಾನ ಮೂರ ಬಿಟ್ಟೇ ಆಗುತ್ತೆ ಅಲ್ವ ಚೇತನ್. ಹಾಗಾಗಿ ಎಲ್ಲರೂ ಕೂಡ ನಮ್ಮೆಲ್ಲರಿಗೂ ಕನ್ನಡದಲ್ಲಿ ಇನ್ನೂ ಹುಟ್ಟಿ ಬರುವವರಿಗೂ, ಈಗ ಹುಟ್ಟಿರುವವರಿಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಒಂದು ರೀತಿ ಏನೋ ಗೌರವ. ಹಾಗೆ ಕನ್ನಡದ ಎಲ್ಲ ಕಲಾವಿದರ ಮೇಲೂ ಕೂಡ ನಮಗೆ ಅಪಾರ ಪ್ರೀತಿ. ಕನ್ನಡ ನೆಲ ಅಂದರೆ ನಮಗೂ ಸಹ ಒಂದು ಬದುಕಲಿಕ್ಕೆ ಒಂದು ಸ್ಥಳ ಕೊಟ್ಟಿದೆ ಅಲ್ವ. ಹಾಗಾಗಿ ಇಷ್ಟೊಂದು ದೊಡ್ಡ ವಿಶೇಷ ಸಾಧಕನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಎಲ್ರಿಗೂ ಟಾಟಾ, ಬೈ, ಸಿ ಯು, ಟೇಕ್ ಕೇರ್.